ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮಪೀಠ ಮತ್ತು ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ, ಸನಾತನ ಜಂಗಮ ಸಂಸ್ಕೃತಿ ಪ್ರಸಾರ ಕೇಂದ್ರ, ಸನಾತನ ಜಂಗಮರ ಪ್ರಾಮುಖ್ಯತೆ ಏನು, ಅವರ ಇತಿಹಾಸ ಏನು, ಅವರ ಮೂಲ ಏನು ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನು ಸಾರ್ತಕ್ಕಂಥ ಒಂದು ಧರ್ಮಪೀಠ. ಇಂಥ ಒಂದು ಧರ್ಮಪೀಠದಿಂದ ಇವತ್ತಿನ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಈಗ ಹಲವಾರು ಗ್ರಂಥಗಳಲ್ಲಿ ಹಲವಾರು ಭೌತಿಕ ಆಧಾರಗಳಿಂದ ಭಾರತದ ಹಲವು ಸನಾತನ ಸಂಪ್ರದಾಯಗಳಲ್ಲಿ ಭಾರತದ ಧಾರ್ಮಿಕ ಮೂಲ ಜನಾಂಗ ಯಾವುದು, ಅವರ ನಂತರ ಯಾರು, ಜಂಗಮರ ನಂತರ ಯಾರು, ಜಂಗಮರ ಮೂಲ ಏನು ಅಂತಕ್ಕಂಥ ಹಲವಾರು ಸಂಪ್ರದಾಯಗಳು, ವಿಚಾರಗಳು, ಅದಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳು ಇಂದಿಗೂ ಕೂಡ ಚಾಲ್ತಿಯಲ್ಲಿದ್ದಾವೆ. ಅದಕ್ಕೆ ಉದಾಹರಣೆಯಾಗಿ ದ್ವಾದಶ ಜ್ಯೋತಿರ್ಲಿಂಗಗಳು. ಜಂಗಮರು ಅಂತಂದರೆ ಶಿವನಿಗೆ ಭಾಳ ಹತ್ತಿರದಲ್ಲಿರ್ತಕ್ಕಂಥವರು. ಯಾರೇ ಶಿವನಿಂದ ದೂರ ಆದರೂ ಕೂಡ ಜಂಗಮರನ್ನು ತಾಯಿ ಮಕ್ಕಳ ಸಂಬಂಧದಂತೆ, ತಾಯಿ ಮತ್ತು ಶಿಶುವಿನ ಸಂಬಂಧದಂತೆ ಬೇರ್ಪಡದೇ ಇರತಕ್ಕಂಥ ನಡೆಲಿಂಗಿಗಳು, ನುಡಿಲಿಂಗಿಗಳು ಯಾರಾದರೂ ಇದ್ದರೆ ಅದು ವೀರಶೈವ ಜಂಗಮರು. ಶಿವನನ್ನು ಕಿಂಚಿತ್ತೂ ಅಗಲದೆ ಸದಾವಕಾಲ ಶಿವನ ಸನಿಹದಲ್ಲೇ ಇದ್ದು, ಶಿವಾಲಯಗಳಲ್ಲೇ ಇದ್ದು, ಶಿವಾಲಯಗಳನ್ನೇ ತಮ್ಮ ಮಠಗಳನ್ನು ಮಾಡಿಕೊಂಡು ಶಿವನನ್ನೇ ಉಸಿರಾಡ್ತಾ, ಶಿವನನ್ನು ಆಸಿ ಒದೆದು, ಶಿವನಲ್ಲಿ ಹುಟ್ಟಿ, ಲಿಂಗದಲ್ಲಿ ಹುಟ್ಟಿ ಲಿಂಗೈಕ್ಯರಾಗ್ತಕ್ಕಂಥ ಜನಾಂಗ ಯಾವುದಾದ್ರು ಇದ್ದರೆ ಅದು ಸನಾತನ ವೀರಶೈವ ಧಾರ್ಮಿಕ ಜನಾಂಗ ಅಂತ ನಾವು ಹೇಳುವ ಅವಶ್ಯಕತೆ ಏನಿಲ್ಲ, ಅದು ಗೊತ್ತಿದೆ. ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ನಾನು ಅಂತಕ್ಕಂಥದ್ದು ಬಂದಿದೆ. ಮೂಲ ಧಾರ್ಮಿಕ ಜನಾಂಗದ ಒಂದು ಪ್ರಾಮುಖ್ಯತೆಯನ್ನು, ಅವರ ಇತಿಹಾಸವನ್ನು ಮಸುಕು ಮಾಡಿ ತಾವು ಆ ಸ್ಥಾನವನ್ನು ಪಡಿಬೇಕು, ತಾವು ಕೂಡ ಆ ವೈಭವವನ್ನು ಕಿಂಚಿತ್ತಾದರೂ ಕ್ಷಣ ಅನುಭವಿಸ್ಬೇಕು. ಆ ಕಾವ್ಯ ಹೇಗಿರುತ್ತೆ ಅದನ್ನು ನೋಡಬೇಕು, ಅವರ ಧರ್ಮ ಹೇಗಿರುತ್ತೆ ಅದನ್ನು ನೋಡಬೇಕು, ಜಗದ್ಗುರುತ್ವ ಹೇಗಿರುತ್ತೆ ಅದನ್ನು ನೋಡಬೇಕು, ಜಂಗಮತ್ವ ಅಂದ್ರೇನು ಅದನ್ನು ನೋಡಬೇಕು, ಎಲ್ಲ ಅನುಭವಿಸ್ಬೇಕು. ನಾವೇನು ಕಡಿಮೆ, ನಾನು ಬಾರಿಗೂ ಕೂಡ ನಾವೇನು ಕಡಿಮೆ ಅಂತಕ್ಕಂಥ ವಿಷಯ ಬರ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಕಾವ್ಯ ಆಗ್ತಕ್ಕಂಥ ಚಪಲ, ರುದ್ರಾಕ್ಷಿ ಧಾರಣೆ, ಕಾವಿ, ಮಠ, ಕಮಂಡಲ, ಯೋಗಿತ್ವ ಇವೆಲ್ಲವೂ ಕೂಡ ಒಂದು ರೀತಿ ಅನುಕರಣಾ ಸಂಪ್ರದಾಯವಾಗಿ ಈಗ ಬರ್ತಾ ಇದ್ದಾವೆ. ಆದರೆ ಮೂಲ ಕಾಲದಲ್ಲಿ ಯಾರೂ ಕೂಡ ಕಾವಿ ಧರಿಸ್ತಾ ಇರಲಿಲ್ಲ, ಯಾರೂ ರುದ್ರಾಕ್ಷಿ ಧರಿಸ್ತಿರಲಿಲ್ಲ. ವಿಭೂತಿ ಮಾತ್ರ ಸಾಮಾನ್ಯ ಶಿವಭಕ್ತರು ಕೂಡ ಧರಿಸ್ತಾ ಇದ್ದರು. ಅದನ್ನು ಮಠಗಳವರೇ ಅನುವು ಮಾಡಿಕೊಟ್ಟಿದ್ದರು. ಶಿವಭಕ್ತರಾದವರಿಗೆ ನೊಸಲಿಗೆ ವಿಭೂತಿ ಶೃಂಗಾರ ಅಂತ ಹೇಗೆ ಶರಣರು ಹೇಳಿದ್ದಾರೋ ಆ ಪ್ರಕಾರವಾಗಿ, ಅಥವಾ ಶಿವಭಕ್ತರಿಗೆ ಮುಟ್ಟು ಮೈಲಿಗೆ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಆ ವಿಭೂತಿ ಒಂದನ್ನು ಮಾತ್ರ ಕೊಟ್ಟಿದ್ದರು. ರುದ್ರಾಕ್ಷಿ ಕೊಡುವುದು ಕೂಡ ಕಷ್ಟ. ಇನ್ನು ಕಾವಿ ಅಂತೂ ಸಾಧ್ಯವೇ ಇಲ್ಲ, ಮಠಾಧಿಪತ್ಯವಂತೂ ಮೊದಲೇ ಇಲ್ಲ. ಯಾಕಂದರೆ ವಿಭೂತಿ ಒಂದನೆಯದು, ವಿಭೂತಿ ಪಟ್ಟ ಇದೆಯಲ್ಲ ಅದು ಮೊದಲನೆಯದು, ಶಿವಧರ್ಮದ ಮೊದಲನೇ ಮೆಟ್ಟಿಲದು. ಅದಕ್ಕೋಸ್ಕರ ಹಲವಾರು ಸಾಮಾನ್ಯ ಶೈವರನ್ನು ವಿಭೂತಿ ಪಟ್ಟವನ್ನು ಕಟ್ಟಿ ಆ ಒಂದು ಯಾವುದಾದ್ರು ಒಂದು ದೇವಸ್ಥಾನ ಅಥವಾ ಯಾವುದಾದ್ರು ಒಂದು ಸ್ಥಾನಿಕತ್ವವನ್ನು ಕೊಡ್ತಾ ಇದ್ದರು ಅಂತ ಅನೇಕ ಶಾಸನಗಳಲ್ಲಿ ನಾವು ನೋಡಿದ್ದೇವೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಿರಿಯೂರಿನ ಒಂದು ದೇವಸ್ಥಾನದ ವಿಭೂತಿ ಪಟ್ಟವನ್ನು ಕೇರಳ ಮೂಲದಿಂದ ಬಂದಂಥ ಒಬ್ಬ ಶೆಟ್ಟಿ ಕುಂಜನಂಬಿ ಮತ್ತು ಅವನ ಮಗ ಅವನಿಗೆ ಕೊಟ್ಟರು. ಅವನು ಅಕಾಲಿಕ ಮರಣ ಹೊಂದ, ಅನಂತರ ಅವನ ಮಗಳಿಗೆ ಕೊಟ್ಟು ವಿಭೂತಿ ಪಟ್ಟ ಕೊಟ್ಟರು ಅಂತ. ಮತ್ತು ಬೇರೆ ಬೇರೆ ಪ್ರಸಂಗಗಳಲ್ಲೂ ಕೂಡ ಇಂಥ ಒಂದು ವಿಭೂತಿ ಪಟ್ಟವನ್ನು ಕೊಡ್ತಾ ಇದ್ರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅಂತೂ ಇಂತೂ ವಿಭೂತಿ ಸಾಮಾನ್ಯವಾಗಿ ಕೊಡ್ತಾ ಇದ್ದರು. ಇನ್ನು ಉಳಿದಿರತಕ್ಕಂಥ ಮಠದ
ದೊಡ್ಡ ದೊಡ್ಡ ಮುಂದಿನ ಯಾವುದೇ ಒಂದು ಸಂಪ್ರದಾಯಗಳನ್ನು, ರುದ್ರಾಕ್ಷಿ ಇತ್ಯಾದಿಗಳನ್ನು ಅವಕ್ಕೆಲ್ಲ ಅರ್ಹತೆಯನ್ನು, ನಿಬಂಧನೆಯನ್ನು ವಿಧಿಸಿದ್ರು. ರುದ್ರಾಕ್ಷಿಯನ್ನು ಒಂದು ವೀರಭದ್ರ ಸ್ವಾಮಿ ಒಡಬುಗಳಲ್ಲೂ ಕೂಡ ಬರುತ್ತೆ. ರುದ್ರಾಕ್ಷಿ ಎಂಥವನ್ನು ಧರಿಸಬೇಕು ಅಂತಂದರೆ, ತನ್ನ ಸತಿ ಅಲ್ಲದೆ ಪರಸತಿಯನ್ನು ಕೈ ಹಾಕ್ತಕ್ಕಂಥವನಿಗೆ ರುದ್ರಾಕ್ಷಿಯನ್ನು ಧರಿಸ್ತಕ್ಕಂಥ ಅರ್ಹತೆ ಇಲ್ಲ ಅಂತ. ತೋಳಲ್ಲಿ ರುದ್ರಾಕ್ಷಿ ಧರಿಸಬೇಕಾದ್ರೆ ಹೀಗೆ, ಕೊರಳಲ್ಲಿ ಅಪಶಬ್ದವನ್ನು ನುಡಿಯದೆ ಕೇವಲ ಶಿವಶಬ್ದವನ್ನೇ ನುಡಿತಕ್ಕಂಥವನಿಗೆ ಕೊರಳಲ್ಲಿ ರುದ್ರಾಕ್ಷಿ ಧರಿಸ್ಬೋದು. ತಲೆಯಲ್ಲಿ ರುದ್ರಾಕ್ಷಿ ಧರಿಸಬೇಕಾದ್ರೆ ಉತ್ತಮ ವಿಚಾರಗಳಷ್ಟೇ ಬರಬೇಕು, ಅವನು ತಪಸ್ವಿ ಆಗಿರಬೇಕು ಅಂತಕ್ಕಂಥದ್ದು, ಪಾಪಗಳು ಅವನ ತಲೆಯಲ್ಲಿ ಸುಳಿಬಾರದು ಅಂತಕ್ಕಂಥದ್ದು. ತೋಳಲ್ಲಿ ರುದ್ರಾಕ್ಷಿ ಧರಿಸ್ತಕ್ಕಂಥದ್ದು ನಾನು ಈಗ ಹೇಳಿದೆ, ತನ್ನ ಸತಿಯಲ್ಲದೆ ಪರಸತಿಯನ್ನು ಬಯಸ್ತಕ್ಕಂಥದ್ದಾಗಲಿ ಮುಟ್ಟತಕ್ಕಂಥದ್ದಾಗಲಿ ಮಾಡಬಾರ್ದು. ಅಂಥವ್ರು ಮಾತ್ರ ಕೈಯಲ್ಲಿ ರುದ್ರಾಕ್ಷಿ ಧರಿಸ್ಬೋದು. ಹೀಗೆ ಬೇರೆ ಬೇರೆ ಒಂದೊಂದು ಅಂಗಾಂಗ ಕೂಡ ಆ ರೀತಿ ವಿಧಿಸಿದ್ರು. ಆದರೆ ಇವತ್ತಿನ ಕಾಲದಲ್ಲಿ ಅಂಥ ಸಂಪ್ರದಾಯ ಶಾಸ್ತ್ರಗಳನ್ನು ಯಾರೂ ಕೂಡ ಗಮನಿಸ್ತಾ ಇಲ್ಲ. ವೀರಭದ್ರ ಸ್ವಾಮಿ ಒಡಬಿನಲ್ಲಿ ಈಗಲೂ ಕೂಡ ಅದಿದೆ, ಅಲ್ಲಲ್ಲಿ ಹೇಳ್ತಾರೆ. ಅಂತೂ ಈ ಲಿಂಗವನ್ನು ಕೊಡಬೇಕಾದರೆ ನಾನು ಹೇಳಿದ್ದೇನೆ, ಬ್ರಾಹ್ಮಣನಿಗೆ 3 ವರ್ಷ, ಕ್ಷತ್ರಿಯನಿಗೆ 6 ವರ್ಷ, ವೈಶ್ಯನಿಗೆ 9 ವರ್ಷ, ಶೂದ್ರನಿಗೆ ಹೀಗೆ 12 ವರ್ಷ, ಈ ರೀತಿ ವಿಧಿಸಿದ್ರು. ಅವರೆಲ್ಲ ಅದರಲ್ಲೆಲ್ಲ ಪಾಸಾಗಿ ಸಾತ್ವಿಕತೆಯನ್ನು, ಅವರು ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಅಹಿಂಸೆಯನ್ನು, ಪ್ರಾಣಿ ಹಿಂಸೆಯನ್ನು ಬಿಟ್ಟು ಸಾಧುವಾಗಿ ಸಾತ್ವಿಕನಾಗಿ ಗುರುಸೇವೆ ಮಾಡ್ತಾ ಬಂದಾಗ ಅವನ ಗುರು ಪರೀಕ್ಷೆ ಪೂರ್ಣವಾದ ನಂತರ ಆಗ ಅವನಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾಯಿದ್ರು ಅಂತಕ್ಕಂಥ ವಿಷಯ ಶಾಸ್ತ್ರ ಗ್ರಂಥಗಳಲ್ಲಿ ಇರುವುದನ್ನೇ ಯಥಾವತ್ತಾಗಿ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ. ಹೀಗಾಗಿ ಜಂಗಮರ ಪ್ರಾಮುಖ್ಯತೆ ಏನಿತ್ತು ಅಂತಕ್ಕಂಥದಕ್ಕೆ ಬೇರೆ ಹಲವಾರು ಉದಾಹರಣೆಗಳು ಅಂತಂದರೆ, 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಈಗಿರ್ತಕ್ಕಂಥ ವೀರಶೈವ ಜಂಗಮರ ಹಿರೇಮಠಗಳೇ ಜಂಗಮರೇ ಸ್ಥಾನಿಕತ್ವವನ್ನು ವಹಿಸಿದ್ರು ಅಂತಕ್ಕಂಥದ್ದು ಬಹಳ ಸರ್ವಮಾನ್ಯವಾದ ಸರ್ವಕಾಲಿಕ ಇತಿಹಾಸವನ್ನು ಸಾರತಕ್ಕಂಥ ಒಂದು ಸಾಕ್ಷೀಭೂತವಾಗಿರ್ತಕ್ಕಂಥ ವಿಷಯ. ಎಲ್ಲ ಶಿವಾಲಯಗಳ ಸ್ಥಾನಿಕರು ಇವರೇ ಆಗಿದ್ದರು. ಅಲ್ಲಿ ಮಠಗಳಿರ್ತಾ ಇತ್ತು. ಒಂದು ಕಡೆ ಬ್ರಹ್ಮಚಾರಿಗಳನ್ನು ತರಬೇತಿ ಮಾಡ್ತಕ್ಕಂಥ, ಮುಂದೆ ಮಠಗಳನ್ನು ಆಳ್ತಕ್ಕಂಥ ತರಬೇತಿ ಕೇಂದ್ರ, ಮತ್ತು ಅಲ್ಲಿ ಅವರಿಗೆ ಉಳ್ಕೊಳ್ಳಲಿಕ್ಕೆ ವಿದ್ಯಾರ್ಥಿ ನಿಲಯ ಇರ್ತಾ ಇತ್ತು. ಇನ್ನೊಂದು ಕಡೆ ತಮ್ಮ ಸ್ಥಾನಿಕರ ಸಂಸಾರಗಳು ಇರ್ತಾ ಇತ್ತು. ಈ ರೀತಿ ಒಂದು ಯೋಜನೆ ಹಿಂದಿನ ಕಾಲದಿಂದಲೂ ಇದೆ. ಇದು ಕೇವಲ ಶರಣರ ಕಾಲದ್ದಾಗಲಿ ಅಥವಾ ಈಗಿನ ಶಿವಯೋಗ ಮಂದಿರದ ಕಾಲದ್ದಾಗಲಿ ಅಲ್ಲ, ಈ ಪರಂಪರೆ ಬಹಳ ಹಿಂದಿನದು. ಹೀಗೆ ಮತ್ತು ಈ ಜಂಗಮರ ಪ್ರಾಮುಖ್ಯತೆ ಹೀಗೆ 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಅವರೇ ಇದ್ದು ಎಲ್ಲವನ್ನು ನಿಭಾಯಿಸ್ತಾ ಇದ್ದರು. ಆ ನಂತರ ಈಗಿನ ಕುಂಭಮೇಳ ಅಂತ ಏನು ಕರಿತೀವಿ, ಪ್ರಯಾಗದಲ್ಲಿ ನಡೀತಿರ್ತಕ್ಕಂಥ ಕುಂಭಮೇಳದಲ್ಲಿ ಪ್ರಥಮವಾಗಿ ವೀರಶೈವ ಜಂಗಮರನ್ನು ಕರೆದು ಅವರ ಸ್ನಾನವನ್ನು ಮಾಡಿಸಿ ಅವರಿಗೆ ಉಚಿತವಾಗಿರ್ತಕ್ಕಂಥ ಧಾರ್ಮಿಕ ಆಚಾರ ವಿಚಾರಗಳನ್ನು, ವಿಧಿವಿಧಾನಗಳನ್ನು ನಡೆಸಿ ಅನಂತರ ಉಳಿದವರನ್ನು ಬಿಡ್ತಾ ಇದ್ದರು ಅಂತಕ್ಕಂಥದ್ದು ಇವತ್ತಿಗೂ ಕೂಡ ನಡೀತಾ ಇದೆ. ಆದ್ದರಿಂದ ಇದಕ್ಕೆಲ್ಲ ನಾವು ಸಾಕ್ಷಿ ಹೇಳ್ತಕ್ಕಂಥ ವಿಷಯ ಅಲ್ಲವೇ ಅಲ್ಲ ಇದು. ಆದರೆ ಇವತ್ತಿನ ಈ ಒಂದು ಕುಮತಿಗಳ, ಕುಯುಕ್ತಿಗಳ ಒಂದು ಎಲ್ಲವನ್ನೂ ಅದಿಲ್ಲ ಇದಿಲ್ಲ ಅಂತಕ್ಕಂಥ ಒಂದು ಪರಿಪಾಠ ಬಂದಿದ್ದರಿಂದ ನಾವು ಇದೆಲ್ಲವನ್ನು ಹೇಳಬೇಕಾಗಿದೆ ವಿನಃ ನಮ್ಮದನ್ನು ನಾವು ಹೇಳ್ತಕ್ಕಂಥ ಪ್ರಮೇಯ ಇಲ್ಲ. ಇವು ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಅವರೇನು ಮಾಡ್ತಾರೆ, ಅವರು ಅಪಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದ್ದರಿಂದ ನಾವು ಅವರು 100 ಅಪಪ್ರಚಾರವನ್ನು ಮಾಡಿದಾಗ, 1000 ಅಪಪ್ರಚಾರವನ್ನು ಮಾಡಿದಾಗ ಒಂದೇ ಒಂದು ಸತ್ಯವನ್ನು ಹೇಳಿದರೂ ಕೂಡ ಅವರಿಗೆ ಅಲ್ಲಿಗೆ ಅದು ಸರಿ ಹೋಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಇದನ್ನು ಹೇಳ್ತಾ ಇದ್ದೇವೆ. ನಾವೇನು ಇದನ್ನು ಕೃತಕವಾಗಿ ಸೃಷ್ಟಿ ಮಾಡ್ಕೊಂಡು ಏನು ಹೇಳ್ತಾ ಇಲ್ಲ, ಇರತಕ್ಕಂಥದ್ದನ್ನು ಇದ್ದಂತೆ ಹೇಳ್ತಾ ಇದ್ದೇವೆ. ಶಿವನಿಂದ ಬಂದಿರತಕ್ಕಂಥ ಜಂಗಮ ಸಂಪ್ರದಾಯ ಹಾಗೆ ಬಂತು, ಅದು ಮುಂದುವರಿತು. ಈಗ ಇವತ್ತು ಭೌತಿಕವಾಗಿ ಗ್ರಾಮೀಣ ಹಿರೇಮಠಗಳಲ್ಲಿ ಅದು ಇದೆ. ಅದರಿಂದ ಜಂಗಮ ಅಂತ ಅನ್ನೋದಕ್ಕೆ ಸಂಶೋಧನಕಾರ ಅಧ್ಯಯನಕಾರರು ಗುರುಜಂಗಮ ಮತ್ತು ಭಕ್ತ ಜಂಗಮ ಅಂತ 2 ವಿಭಾಗವನ್ನು ಮಾಡಿದ್ದಾರೆ. ಶರಣರು ಕೂಡ ಹಾಗೆ ಮಾಡಿದ್ದಾರೆ.
ಭಕ್ತ ಜಂಗಮ ಅಂತ. ಅದರಲ್ಲೆಲ್ಲ ಬೇರೆ ಬೇರೆ ವಚನಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ, ಅದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಕೆಲವು ಮಹಾ ಸದ್ಭಕ್ತರು, ಶರಣ ಭಕ್ತರು, ಬಸವ ಭಕ್ತರು ಅದನ್ನು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿ ಜಂಗಮ ಅಂತಕ್ಕಂಥದ್ದು ಜಾತಿ ಅಲ್ಲ, ಅದು ತತ್ವ, ಅದು ಪರಂಪರೆ ಇರಲಿಲ್ಲ, ಅದು ಬಸವಣ್ಣರ ಕಾಲದಲ್ಲಿ ಹುಟ್ಟಿತು ಅಂತಕ್ಕಂಥದ್ದನ್ನು ಪದೇ ಪದೇ ತಿರುಮಂತ್ರವಾಗಿ ಹಾಕ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉರುಳಿಲ್ಲ. ಹಾಗೆ ಪ್ರತಿಯೊಬ್ಬ ವಚನಕ ಅಂದರೆ ಈಗ ಗ್ರಂಥ ಬರೀತಕ್ಕಂಥ ಈಗಿನ ಲೇಖಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಸವಣ್ಣರ ಕಾಲದಲ್ಲಿ ಜಂಗಮ ಪರಂಪರೆಯನ್ನು ತಿರಸ್ಕರಿಸಲಾಯಿತು, ಹಾಗೆ ಹೀಗೆ ಅಂತಕ್ಕಂಥದ್ದನ್ನು ಬರಿತಾನೆ ಇರ್ತಾರೆ. ಅಂಥ ಒಂದು ಪ್ರಸಂಗವನ್ನು ನಾನು ನಿಮ್ಗೆ ಹೇಳ್ತೀನಿ. ಬಸವಶೈವದಲ್ಲಿ ಹಿಂದುತ್ವ ಅಂತಕ್ಕಂಥ ಗ್ರಂಥದಲ್ಲಿ ಒಬ್ಬ ಲೇಖಕರು ಇದನ್ನು ಹೇಳಿದ್ದಾರೆ, ಅವರು ಕೂಡ ಹೇಳಿದ್ದಾರೆ. ಆದರೆ ಜಂಗಮತ್ವ, ಬ್ರಾಹ್ಮಣತ್ವ ಹೇಗೆ ಹಿಂದಿನಿಂದ ಬಂದಿದೆಯೋ, ಹೇಗೆ ಬೇರೆ ಬೇರೆ ಜಾತಿಗಳ ಅಸ್ತಿತ್ವ ಬಂದಿದೆಯೋ, ಅದೇ ರೀತಿ ಜಂಗಮತ್ವವು ಕೂಡ ಬಂದಿದೆ. ಅದನ್ನು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಹಾಗೆ ಮುಂದುವರಿಯುತ್ತೆ. ಈಗಿನ ಕೆಳವರ್ಗದವರು ಕೂಡ ಅವರವರ ಜಾತಿಯಲ್ಲೇ ಹುಡುಕಿ ಕುಲ ಮತ್ತು ಕೊಲಗಳನ್ನು ಹುಡುಕಿ ಹೇಗೆ ಭಿನ್ನ ಭೇದಗಳನ್ನು ಮಾಡಿಕೊಂಡು ವಿವಾಹ ಸಂಬಂಧಗಳನ್ನಾಗಲಿ ಆಚಾರ ವಿಚಾರಗಳನ್ನಾಗಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೇಗೆ ಭೇದವನ್ನು ಹುಟ್ಟಾಕ್ಕೊಂಡು ಅದನ್ನು ಮುಂದುವರಿಸಿದ್ದಾರೋ, ಅದಕ್ಕಿಂತ ಹೆಚ್ಚಾಗಿ ಇಂದಿನ ಕಾಲದಿಂದಲೂ ಕೂಡ ಜಂಗಮರ ಒಂದು ಪ್ರತ್ಯೇಕ ಜಾತಿ ಅಸ್ತಿತ್ವದಲ್ಲಿದೆ. ಧರ್ಮವನ್ನು ಮಾಡ್ತಕ್ಕಂಥದ್ದೇ ಒಂದು ಜಾತಿ, ಕಾಯಕವನ್ನು ಮಾಡ್ತಕ್ಕಂಥದ್ದೇ ಒಂದು ಜಾತಿ, ಕಸುಬುಗಳನ್ನು ಮಾಡ್ತಕ್ಕಂಥದ್ದೇ ಇತರ ಜಾತಿಗಳು, ಹೀಗೆಲ್ಲ ಇದ್ದಾವೆ. ಇದನ್ನು ಯಾರೂ ಅಳಿಯಲಿಕ್ಕೆ ಸಾಧ್ಯವಿಲ್ಲ. ಶರಣರನ್ನೇ, ತಮ್ಮ ತಮ್ಮ ಜಾತಿಯ ಶರಣರನ್ನೇ ಹಂಚಿಕೊಂಡಿದ್ದಾರೆ ಅಂದಮೇಲೆ ಇನ್ನೇನು ಮತ್ತೆ ಇವರು ಬೇರೆಯವ್ರಿಗೆ ಹೇಳ್ತಕ್ಕಂಥದ್ದು ಉಳಿದಿದೆ ಅನ್ನೋದನ್ನ ಅವರೇ ಪ್ರಶ್ನೆ ಮಾಡ್ಕೋಬೇಕು. ನಾನು ಹೇಳಿದ್ದೇನೆ, ಈಗ ಲಿಂಗವಂತರ ಹಲವು ಜಾತಿಗಳಲ್ಲಿ ಈಗ ನೊಳಂಬರಲ್ಲಿ 3 ದಿವಸ 4 ದಿವಸ ಅಂತಿದೆ. ಅವರು ಪರಸ್ಪರ ವಿವಾಹ ಸಂಬಂಧ ಮಾಡುವುದಿಲ್ಲ, ಏಕೆ? ಇದೇ ರೀತಿ ಇನ್ನು ಸಾಧುಲಿಂಗವಂತರಲ್ಲಿ ಅವರವರ ಕುಲಗಳನ್ನೇ ಮಾಡ್ತಾರೆ. ನೊಳಂಬರಲ್ಲಿ ಯಾಕೆ ಲಿಂಗ ಅವರು ವಿವಾಹ ಸಂಬಂಧ ಮಾಡ್ಕೊಳ್ಳಲ್ಲ? ಕುಂಚಿಟಿಗರಲ್ಲಿ ಯಾಕೆ ಮಾಡ್ಕೊಳ್ಳಲ್ಲ? ಕುಂಚಿಟಿಗರಲ್ಲೂ ಇದ್ದಾವೆ ಕೊಲಗಳು ಸುಮಾರು. ಒಂದೊಂದು ನೊಳಂಬ, ಸಾಧು, ಕುಂಚಿಟಿಗ ಇತ್ಯಾದಿ ಎಲ್ಲರಲ್ಲೂ ಕೂಡ ಒಳಪಂಗಡಗಳಿದ್ದಾವೆ. ಅವರು ಅವುಗಳನ್ನೇ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಶರಣರ ಇಂಥ ವಿಷಯ ಬಂದಾಗ ಜಂಗಮ ಇರಲಿಲ್ಲ, ಬಸವ ಜಂಗಮ ಇತ್ತು ಅಂತಂದಾಗ ಅವಾಗ ಜೈ ಅಂತಾರೆ. ಆದರೆ ಅವರು ಜಾತಿಲಿ ಅವ್ರು ಮಾಡ್ತಕ್ಕಂಥ ತಪ್ಪನ್ನು ಒಂದೂ ಹೇಳೋದಿಲ್ಲ. ಅವರು ತಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಲ್ಲ. ಜಂಗಮರೇನಾದ್ರೂ ತಮ್ಮ ಹಿಂದಿನ ಕಾಲದಿಂದ ಬಂದಂಥ ಸಂಪ್ರದಾಯಕ್ಕನುಗುಣವಾಗಿ ಇತರ ಜಾತಿಯವರನ್ನು ಸ್ವಲ್ಪ ಮಡಿವಂತಿಕೆಯಿಂದ ನೋಡಿದಾಗ ಜಂಗಮರನ್ನು ಬ್ರಾಹ್ಮಣರಿಗೆ ಹೋಲಿಸಿ ಇವರು ಮಡಿವಂತಿಕೆಯನ್ನು ಮಾಡ್ತಾರೆ, ಇವರು ವೈದಿಕರು, ಹಾಗೆ ಹೀಗೆ ಅಂತಕ್ಕಂಥ ಒಂದು ಅಸಂಬದ್ಧ ಅನನ್ವರ್ಥ ಪಟ್ಟವನ್ನು ಕಟ್ಟಲಿಕ್ಕೆ ಬರ್ತಾರೆ. ಆದರೆ ತಾವೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅವರು ಕಿಂಚಿತ್ತೂ ಹೇಳೋದಿಲ್ಲ. ಜಂಗಮರಲ್ಲಿ ಅವರು ತಪ್ಪನ್ನು ಕಂಡುಹಿಡಿಯಕ್ಕೆ ಬರ್ತಾರೆ, ಮಠಾಧಿಪತಿಗಳಲ್ಲಿ ತಪ್ಪನ್ನು ಕಂಡುಹಿಡಿಯಕ್ಕೆ ಬರ್ತಾರೆ. ತಾವು ಮಾತ್ರ ಆ ಮಠಕ್ಕೆ ಭಕ್ತ ಅಂತಕ್ಕಂಥದ್ದು ಅವ್ರಿಗೆ ಪ್ರಜ್ಞೆನೇ ಇರೋದಿಲ್ಲ. ಒಂದು ಪವಿತ್ರವಾಗಿರ್ತಕ್ಕಂಥ ಮಠಕ್ಕೆ ಭಕ್ತನಾದವನು ತಾನೂ ಕೂಡ ಪವಿತ್ರನಾಗಿರಬೇಕು ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಕೂಡ ಅವರಲ್ಲಿರುವುದಿಲ್ಲ. ಗುರು ಮಾತ್ರ ಶ್ರೇಷ್ಠನಾಗಿರಬೇಕು, ಭಕ್ತ ಮಾತ್ರ ಏನು ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ತಿನ್ಬೋದು, ಯಾರ ಸಂಘ ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಈ ಒಂದು ಅಜ್ಞಾನದ ನೀಚ ಪ್ರವೃತ್ತಿ ಏನಿದೆ, ತನ್ನ ದೋಷವನ್ನು ಬೆನ್ನ ಹಿಂದಕ್ಕೆ ಇರಿಸಿ ಅನ್ಯನೊಂದಕ್ಕೆ ಹುಲಿಯಪ್ಪ ಮಾನವನು ಕುನ್ನಿ ಅಲ್ಲೇನು ಸರ್ವಜ್ಞ ಅಂತ ಏನು ಹೇಳಿದ್ದಾನೆ, ಹೀಗೆ ತಮ್ಮ ದೋಷಗಳನ್ನು ಹಿಂದಿಟ್ಟುಕೊಂಡು ಜಂಗಮರ ತಪ್ಪುಗಳನ್ನು ಹೇಳ್ತಕ್ಕಂಥ ಒಂದು ರೂಢಿ ಬಂದಿದೆ. ಅದಕ್ಕಾಗಿ ಇವೆಲ್ಲವೂ ಕೂಡ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗತ ದೋಷಗಳು. ಇನ್ನೊಬ್ಬರ ತಪ್ಪನ್ನು ತೋರಿಸ್ಲಿಕ್ಕೊಂದು ಮುಂಚೆ ತಮ್ಮ ತಪ್ಪನ್ನು ಸರಿ ಮಾಡಿಕೊಳ್ಳಿ ಅಂತಕ್ಕಂಥದಕ್ಕೆ ಈ ಒಂದು ಸಂದೇಶವನ್ನು ಕೊಡಬೇಕಾಗಿದೆ.
ಹಾಗಾದರೆ ನೀವು ಜಂಗಮರ ತಪ್ಪನ್ನು ಹುಡುಕುವುದಾದರೆ, ಮಠಗಳ ತಪ್ಪನ್ನು ಹುಡುಕುವುದಾದರೆ, ನಿಮ್ಮ ಉದ್ಧಾರವನ್ನು ಮಾಡಿರ್ತಕ್ಕಂಥ ನಿಮ್ಮ ಗುರುಗಳ ಮಠಗಳ ತಪ್ಪನ್ನೇ ನೀವು ಹುಡುಕುವುದಾದರೆ ನೀವು ಮೊದಲು ಸರಿಯಾಗ್ರಿ. ನಿಮ್ಮಲ್ಲಿ ನೈತಿಕತೆ ಇದ್ದರೆ, ನಿಮ್ಮಲ್ಲಿ ಅಂಥ ಒಂದು ಪ್ರಾಮಾಣಿಕತೆ ಇದ್ದದ್ದಾದರೆ ನೀವು ಬೇರೆಯವ್ರಿಗೆ ಹೇಳ್ರಿ. ಇಲ್ಲಾಂದರೆ ನೀವು ಬೇರೆಯವ್ರಿಗೆ ಹೇಳಲಿಕ್ಕೆ ನೀವು ಅನರ್ಹರು, ನಾಲಾಯಕ್. ಹೇಗೆ ಹೇಳ್ತೀರಿ ನೀವು? ಈಗ ನೀವು ಕೆಳವರ್ಗದಿಂದ ಬಂದು ಲಿಂಗವಂತರಾಗಿದ್ದಿರಿ. ನೀವು ಯಾಕೆ ಮತ್ತು ಕೆಳವರ್ಗದವ್ರ ಮನೆಯಲ್ಲಿ ನಿಮ್ಮ ಪೂರ್ವಾಶ್ರಮವೇ ಕೆಳವರ್ಗ ಅಂತ ಗೊತ್ತಾದ ಮೇಲೆ ನೀವು ಯಾಕೆ ಈಗಲೂ ಮಡಿವಂತಿಕೆ ಮಾಡ್ತಾ ಇದ್ದೀರಿ? ಯಾಕೆ ನೀವು ಕೆಳವರ್ಗದವ್ರ ಮನೆ ವೈವಾಹಿಕ ಸಂಬಂಧ ಮಾಡ್ಕೊಳ್ಳೋದಿಲ್ಲ, ಹೆಣ್ಣು ಕೊಡೋದು ತರೋದು ಮಾಡಲ್ಲ? ಆ ಪ್ರಶ್ನೆ ಎಲ್ಲರೂ ಕೇಳ್ತಾರೆ. ಆ ಪ್ರಶ್ನೆ ಹಾಗೆ ಉಳಿದಿದೆ. ಆ ಪ್ರಶ್ನೆಯನ್ನು ನೀವು ಅಳಿಸಿದಾಗ, ಆ ಪ್ರಶ್ನೆಯನ್ನು ಇಲ್ಲದಂತ ಮಾಡಿದಾಗ, ಆಗ ಮಾತ್ರ ನಿಮ್ಮ ಹೇಳಿಕೆಗಳಿಗೆ, ನಿಮ್ಮ ಪ್ರತಿವಾದಗಳಿಗೆ, ವಿವಾದಗಳಿಗೆ ಅರ್ಥ ಬರುತ್ತದೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ. ನೀವು ನುಡಿದಂತೆ ನಡೆಯಿರಿ. ಶರಣರು ಏನು ಹೇಳಿದರೆ ನುಡಿದಂತೆ ನಡಿಬೇಕು ಅಂತ. ನೀವೇನು ಮಾಡಿದ್ದೀರಿ? ಯಾವ ಲಿಂಗವಂತ ಸಮಾಜದವರು ಇವತ್ತು ಕೆಳವರ್ಗದಲ್ಲಿ ಮದುವೆ ಮಾಡ್ಕೊತಾ ಇದ್ದೀರಿ. ಅದಕ್ಕೋಸ್ಕರ ಮಠಗಳನ್ನೇ ಮಾಡ್ಕೊಂಡಿದ್ದೀರಿ. ನಮ್ಮದು ಶರಣ ಸಂಪ್ರದಾಯ, ನಮ್ಮದು ಬಸವ ಸಂಪ್ರದಾಯ, ನಮ್ಮದು ವಿಚಾರ ಸಂಪ್ರದಾಯ, ನಮ್ಮದು ಮಡಿವಂತಿಕೆ ಅಲ್ಲ, ನಮ್ಮದು ವೈದಿಕ ಅಲ್ಲ ಅಂತ ಹೇಳ್ತಕ್ಕಂಥ ನೀವು ನಿಮ್ಮ ಮಠಗಳಲ್ಲಿ ಏನೇನು ಸುಧಾರಣೆ ಮಾಡಿದ್ದೀರಿ ತೋರಿಸಿ. ಬಹಿರಂಗವಾಗಿ ಗೊತ್ತಾಗಬೇಕದು. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಧವಾ ವಿವಾಹ ಮಾಡೋದು, ಯಾವುದೋ ಒಂದು ಅಮಾವಾಸ್ಯೆ ದಿವಸ ಮದುವೆ ಮಾಡಿದಿರಿ ಅನ್ನೋದು, ನಾನು ಮಂತ್ರ ಹೇಳಲಿಲ್ಲ ಹಂಗೆ ಮದುವೆ ಮಾಡಿಬಿಟ್ಟೆ, ಕುವೆಂಪು ಮಂತ್ರ ಮಾಂಗಲ್ಯ ಮಾಡಿದೆ. ಮತ್ತ್ಯಾಕೆ ಮಂತ್ರ ಮಾಂಗಲ್ಯ ತರ್ತೀರ? ಮಂತ್ರವೇ ಇಲ್ಲ ಅಂತಂದ ಮೇಲೆ ಮತ್ತ್ಯಾಕೆ ಅದನ್ನು ಮಂತ್ರ ನೀವು ತರ್ತೀರಿ? ಹೀಗಾಗಿ ಈ ವಚನ ಮಾಂಗಲ್ಯ ಅಂತ ಹೇಳಿದ್ರಿ. ಏನೇ ಹೇಳ್ರಿ, ಒಟ್ಟಿನಲ್ಲಿ ನೀವು ಮಾಡಿದ್ದೇನು? ಯಾವುದೋ ಒಂದು ಉದಾಹರಣೆಗೆ ಪೇಪರ್ನಲ್ಲಿ ಬರಲಿಕ್ಕೆ ಪ್ರಚಾರಕ್ಕೋಸ್ಕರ ಮಾಡಿದರೆ ವಿನಃ ನೀವು ಒಂದು ಎಲ್ಲರಿಗೂ ಕಾಣುವಂತೆ ಬಹಿರಂಗವಾಗಿ ನೀವು ನಿಮ್ಮ ಮನೆಗೆ ದಲಿತರ ಮನೆಯ ಹೆಣ್ಣು ಮಕ್ಕಳನ್ನು ತಂದುಕೊಡೋದು, ನಿಮ್ಮ ಮಗಳನ್ನು ಅವ್ರ ಮನೆಗೆ ಕೊಡೋದು, ಮತ್ತು ಮಾಡಿ ನೋಡೋಣ. ಮಾಡಿದಾಗ ನಿಮ್ಮನ್ನು ನಾವು ಒಪ್ತೀವಿ, ಅಲ್ಲಿವರೆಗೂ ನಾವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಈ ಮಡಿವಂತಿಕೆಗಳು ಬಂದಿದ್ದು ವೈಜ್ಞಾನಿಕ ದೃಷ್ಟಿಯಿಂದ ಬಿಡಿ. ಅದು ಇವತ್ತು ಎಲ್ಲರಿಗೂ ಗೊತ್ತಿದೆ. ಒಂದು ಚಪ್ಪಲಿ ಎಲ್ಲಿ ಬಿಡಬೇಕು, ಆಮೇಲೆ ಯಾವ್ಯಾವ ವಸ್ತುಗಳನ್ನು ಎಲ್ಲೆಲ್ಲಿ ಜೋಡಿಸ್ಬೇಕು, ಕನಿಷ್ಠ, ಮಧ್ಯಮ, ಉತ್ತಮ ಅಂತಕ್ಕಂಥ ವಸ್ತುಗಳು, ಅವುಗಳ ಬಳಕೆ ಹೇಗಾಗುತ್ತೆ ಅಂತಕ್ಕಂಥದ್ರ ಮೇಲೆ ಮನೆಯಲ್ಲಿರತಕ್ಕಂಥ ವಸ್ತುಗಳ ಬಳಕೆ, ಮತ್ತು ನಾವೇ ಆಗಲಿ, ಸ್ವಯಂ ನಾವೇ ಆಗಿರಲಿ, ಮಡಿವಂತರೇ ಆಗಿರ್ತಕ್ಕಂಥ ಜಂಗಮರೇ ಆಗಲಿ, ಹೊಲದಿಂದ ಬಂದಾಗ, ತೋಟ ಗದ್ದೆಗಳಿಂದ ಬಂದಾಗ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ನಾವು ಒಳಗಡೆ ಬರ್ತೀವಿ. ಏಕಾಏಕಿಯಾಗಿ ಅಡುಗೆ ಮನೆ ನುಗ್ಗುವುದಾಗಲಿ ಮತ್ತು ದೇವ್ರ ಮನೆಗೆ ನುಗ್ಗುವುದಾಗಲಿ, ಒಳಗಡೆ ಪ್ರವೇಶ ಮಾಡುವುದಾಗಲಿ ಮಾಡುವುದಿಲ್ಲ. ಒಂದು ಮೃತ ಶವ ಸಂಸ್ಕಾರ ಮಾಡಿದ ಸಂದರ್ಭ ಆಗಲಿ, ಸೂತಕಗಳಲ್ಲಾಗಲಿ ಇವತ್ತು ಕೂಡ ಯಾರೂ ಕೂಡ ಮಾಡುವುದಿಲ್ಲ. ಸಾಮಾನ್ಯ ಕೆಳವರ್ಗದ ಜನರು ಕೂಡ ಯಾರೂ ಕೂಡ ಆಚಾರ ವಿಚಾರವನ್ನು ಬಿಟ್ಟಿಲ್ಲ. ಆದರೆ ನೀವು ಹೇಳ್ತಕ್ಕಂಥದ್ದು ಏನು ಅಂದರೆ ಎಲ್ಲ ಆಚಾರ ವಿಚಾರಗಳು ಇಲ್ಲ. ಶರಣರು ಹೇಳಿದರೆ ಯಾವುದಕ್ಕೂ ಮುಟ್ಟು ಮೈಲಿಗೆ ಇಲ್ಲ, ಸೂತಕಿಲ್ಲ, ಶನಿಬಲ, ಇನ್ನೊಂದು ಗುರುಬಲ ಯಾವುದೂ ಇಲ್ಲ. ನಾವು ಮಾಡಿದ್ದೇ ಸರಿ ಅಂತ ನೀವು ಸುಮ್ಮನೆ ಪ್ರಚಾರ ಮಾಡ್ತೀರಿ ವಿನಃ ನೀವು ಕೂಡ ಎಲ್ಲ ವಿವಿಧ ಕೆಳವರ್ಗದಿಂದ ಹಿಡಿದು ಲಿಂಗವಂತ ಜನಾಂಗದವರೆಗೆ, ಎಲ್ಲ ಬ್ರಾಹ್ಮಣರವರೆಗೆ, ಜಂಗಮರವರೆಗೆ ಎಲ್ಲ ಜನಾಂಗಗಳಲ್ಲೂ ಕೂಡ ಇವತ್ತಿಗೂ ಕೂಡ ಹಿಂದಿನಿಂದ ಏನು ಬಂದಿತ್ತೋ ಆ ಸಂಪ್ರದಾಯಗಳು ಚಾಚು ತಪ್ಪದೆ ನಡೀತಾನೇ ಇದ್ದಾವೆ. ಅದನ್ನು ಅಳಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಸುಮ್ಮನೆ ಈ ರೀತಿ ಜಂಗಮರ ಮೇಲೆ, ಬ್ರಾಹ್ಮಣರ ಮೇಲೆ, ಮೇಲ್ವರ್ಗದವರ ಮೇಲೆ ಆಪಾದನೆಗಳನ್ನು ಹೊರಿಸಿ ನೀವು ನುಡಿದಂತೆ ನಡೆಯದೇ ಇದ್ದಾಗ ನಿಮ್ಮ ಹೇಳಿಕೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕವಡೆಯ ಕಾಸಿನ ಕಿಮ್ಮತ್ತು ಬರುವುದಿಲ್ಲ. ಮೊದಲು ನೀವು ಮಾಡಿ ತೋರಿಸ್ರಿ. ನಿಮ್ಮ ಮೇಲೆ ಷರತ್ತುಗಳಿದ್ದಾವೆ. ಜಾತಿ ಅಳಿಸೋದಾಗಲಿ, ವರ್ಣಗಳನ್ನು ಅಳಿಸುವುದಾಗಲಿ ಅವೆಲ್ಲವೂ ಕೂಡ ನಿಮ್ಮ ಮೇಲೆ ಇದ್ದಾವೆ ವಿನಃ ಅವು ಯಾರ ಮೇಲೂ ಕೂಡ ಅವಲಂಬನೆ ಆಗಿಲ್ಲ. ಸಮಾಜ ನೀವೇ ಆದಮೇಲೆ ಕೇವಲ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಜಂಗಮರು ಮತ್ತು ಬ್ರಾಹ್ಮಣರ ಮೇಲೆ ನೀವು ಆಪಾದನೆ ಹೊರಿಸ್ತಿರಲ್ಲ, ಆದರೆ ನಿಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ? ಜಂಗಮರು ಮತ್ತು ಬ್ರಾಹ್ಮಣರು ಸೇರಿದರೆ ಇಡೀ ಜನಸಂಖ್ಯೆಯ 10 ಭಾಗ ಕೂಡ ಇಲ್ಲ. ನಿಮ್ಮದು 90 ಭಾಗ ಅಂತಲೇ ಇಟ್ಕೊಳ್ರಿ. ನೀವು 90 ಭಾಗ ಜನ ನೀವು ಮಾಡಬೇಕು. ಅದನ್ನು ನಾವು ಏನು ಮಾಡ್ತೀವಿ? ಸುಮ್ಮನೆ ನಮ್ಮ ಮೇಲೆ ಆಪಾದನೆ ಹೊರಿಸ್ತೀರಿ. ಅದಕ್ಕೋಸ್ಕರ ನಾನು ಇದನ್ನು ಬಹಿರಂಗವಾಗಿ ಇಂಥ ಪ್ರವಚನದಲ್ಲಿ ನಮಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ಗ್ರಂಥಗಳಲ್ಲಿ ಹೇಳಿದರೆ ಎಲ್ಲೋ ಮೂಲೆಯಲ್ಲಿ ಓದೋದು ಮತ್ತು ಹಂಗೆ ಮುಚ್ಚಿಟ್ಬಿಟ್ಟು ಕಳ್ಳರಂತೆ ನಟನೆ ಮಾಡ್ತೀರಿ.
ಅದಕ್ಕೆ ನಾನು ಮಾತಿನಿಂದಲೇ ಹೇಳ್ತಾ ಇದ್ದೇನೆ. ನುಡಿಲಿಂಗವಾಗಿ ಸಾಕ್ಷಾತ್ ಶಿವನ ಪ್ರತಿರೂಪವಾಗಿ, ಶರಣರ ಪ್ರತಿರೂಪವಾಗಿ, ಆಚಾರ ವಿಚಾರಗಳ ಪ್ರತಿರೂಪವಾಗಿ ನಿಮ್ಮನ್ನು ಪ್ರಶ್ನೆ ಮಾಡಲಿಕ್ಕಾಗಿ ನಾನು ಕುಂತಿದ್ದೀನಿ. ನೀವು ಮೊದಲು ಮಾಡಿ ತೋರಿಸಿ, ಸುಮ್ಮನೆ ಬೈಯೋದಲ್ಲ. ನಮಗೂ ಕೂಡ ನಿಮ್ಮ ಒಂದು ಆಟೋಪಗಳನ್ನು ನೋಡಿ ಸಾಕಾಗಿ ಶಿರಸೋತು ಈ ಕೆಲಸಕ್ಕೆ ನಾವು ನಿಂತಿದ್ದೇವೆ. ಈಗ ನೀವು ಮಾಡಿ ತೋರಿಸಿ, ನಾವು ಅಕ್ಷರಶಃ ನಿಮ್ಮನ್ನು ಕೊಂಡಾಡ್ತೀವಿ. ಅದು ಬಿಟ್ಟು ನೀವು ಸುಮ್ಮನೆ ಜಂಗಮರ ಮೇಲೆ, ಬ್ರಾಹ್ಮಣರ ಮೇಲೆ ಗೂಬೆ ಕೂರಿಸೋದಾದರೆ ನೀವು ಜೀವಗಳ್ಳರು ಅಥವಾ ಆತ್ಮವಂಚಕರು, ಸುಮ್ಮನೆ ನೀವು ಹೇಳ್ತೀರಿ ಅಂತ ತೀರ್ಮಾನ ಆಗುತ್ತೆ. ಇದನ್ನು ಸಮಾಜ ನೋಡ್ತಾ ಇದೆ. ನೀವು ಮೊದಲು ಮಾಡಿ ತೋರಿಸಿ. ಯಾಕೆ ನೀವು ಮಾಡ್ತಾ ಇಲ್ಲ? ಈ ಹೊಲಕ್ಕೆ ಈ ಬೇಲಿ ಅಂತ ಮಾಡಿದ್ದಾರೆ. ಅದರಿಂದ ಜಾತಿಗಳು, ಕಸುಬುಗಳು ಮತ್ತು ವೃತ್ತಿಯ ಪರಿಣತಿಯ ಮೇಲೆ, ಕೌಶಲ್ಯದ ಮೇಲೆ ಆಧಾರಿತವಾಗಿವೆ. ಯಾರೂ ಕೂಡ ಯಾರಿಗೂ ನೀನು ಇಂಥ ಉದ್ಯೋಗವನ್ನು ಮಾಡುವಂತ ಯಾರೂ ಬಂದು ಹೇಳಿಲ್ಲ. ನೀನು ಕಾರ್ಪೆಂಟ್ರಿ ಮಾಡು ಅಂತ ಹೇಳೋದಾಗಲಿ, ನೀನು ಕುಂಬಾರನಾಗು ಅಂತ ಹೇಳೋದಾಗಲಿ ಯಾವ ಬ್ರಾಹ್ಮಣ ಅಥವಾ ಜಂಗಮ ಯಾರೂ ಕೂಡ ಬಂದು ಹೇಳಿಲ್ಲ. ಇದು ಸತ್ಯವಾದ ಮಾತು. ನಿಮಗೆ ಯಾವ ಕೆಲಸ ಬರುತ್ತೋ ಅದನ್ನು ನೀವು ಕಲ್ತಿದ್ದೀರಿ. ಆ ಕೆಲಸದಿಂದ ನೀವು ಹೊಟ್ಟೆಪಾಡಿಗೆ ಒಂದು ದಾರಿ ಕಂಡಿಡ್ಕೊಂಡಿದ್ದೀರಿ. ಅದರಿಂದ ನಿಮಗೆ ಹಣ ಬರ್ತಾ ಇದೆ, ದವಸ ಧಾನ್ಯ ಬರ್ತಾ ಇದೆ, ಜೀವನಕ್ಕೆ ಆಧಾರವಾಗಿದೆ. ಬಿಟ್ಟರೆ ನಿಮ್ಮ ಜಾತಿಯನ್ನು ಯಾರೂ ಕೂಡ ಮಾಡಿಲ್ಲ. ಎಂಥ ಮೌಢ್ಯ ನಿಮ್ಮಲ್ಲಿದೆ ಅಂದರೆ, ಇಂಥ ಮೌಢ್ಯವನ್ನು ಪರಮಾತ್ಮನೇ ಬಂದರೂ ಕೂಡ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂಥ ಅನುಮಾನಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ದೀರಿ ಅಂದರೆ, ಇಂಥ ವಿದ್ಯಾವಂತ ವೈಜ್ಞಾನಿಕ ಯುಗದಲ್ಲೂ ಕೂಡ ನೀವು ಇಂಥ ಒಂದು ಅವಿವೇಕಿತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ, ಆತ್ಮವಂಚಕರಾಗಿದ್ದೀರಿ ಅಂದರೆ, ಇದನ್ನು ಸಾಕ್ಷಾತ್ ಶಿವನೂ ಕೂಡ ನಿಮ್ಮನ್ನು ಕ್ಷಮಿಸಲಾರ. ಇಂಥ ತಪ್ಪುಗಳನ್ನು ನೀವು ಮಾಡಬೇಡಿ, ತಿದ್ದುಕೊಳ್ಳಿ. ಯಾವುದೇ ಒಂದು ವರ್ಣಾಶ್ರಮಗಳು ಅಷ್ಟೇ ವೇದಗಳಲ್ಲೇ ಸ್ಪಷ್ಟವಾಗಿ ಬರೆದಿದೆ. ಅವೆಲ್ಲ ವರ್ಣ ಆಶ್ರಮಗಳೇ ವಿನಃ ಅವರವರೇ ಆಯ್ಕೆ ಮಾಡಿಕೊಂಡಂಥ ಅವರವರ ಅರ್ಹತೆಗೆ ತಕ್ಕಂಥ ಒಂದು ಪದವಿ ಹೆಸರುಗಳೇ ವಿನಃ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಕೂಡ ಅಷ್ಟೇ, ವಿವಿಧ ಜಾತಿಗಳು ಅಷ್ಟೇ, ಎಲ್ಲವೂ ಅಷ್ಟೇ. ಇವೆಲ್ಲವನ್ನು ಕೂಡ ನೀವು ಸುಮ್ಮನೆ ವ್ಯರ್ಥವಾಗಿ ಆರೋಪವನ್ನು ಮಾಡುವುದನ್ನು ಮೊದಲು ಬಿಡಿ. ಆದ್ದರಿಂದ ಜಂಗಮರಂತೂ ಧಾರ್ಮಿಕ ಜನಾಂಗವಾಗಿ ಬಂದಿದ್ದಾರೆ. ಜಂಗಮ ಅಂತಕ್ಕಂಥ ಅದು ಅವರು ಮಾಡ್ತಕ್ಕಂಥ ವೃತ್ತಿಯಿಂದ ಅದು ಇವತ್ತು ಜಾತಿಯಾಗಿದೆ. ಆದ್ದರಿಂದ ಗುರು ಪರಂಪರೆ, ಆಚಾರ್ಯ ಪರಂಪರೆ, ಗುರುಜಂಗಮ ಇದೆ. ನೀವು ಅದನ್ನು ಕಲಿಬೇಕಾದರೆ, ಅದನ್ನು ಅನುಕರಣೆ ಮಾಡಬೇಕಾದರೆ, ಯಾವುದಾದ್ರೂ ಒಂದು ಇಂದಿನ ಸನಾತನ ಸಂಪ್ರದಾಯವನ್ನು ಅನುಕರಣೆ ಮಾಡಬೇಕಾದರೆ ಅನುಕರಣ ಸಂಪ್ರದಾಯವಾಗಿ ನಿಮ್ಮದು ಭಕ್ತ ಜಂಗಮ ಅಂತ ಇದೆ. ಅದನ್ನು ವಿದ್ವಾಂಸರು ಕೂಡ ಬರೆದಿದ್ದಾರೆ. ಆದ್ದರಿಂದ ಇಂಥ ಒಂದು ವಿಷಯಗಳನ್ನು ಈಗಿನ ಕೆಲವು ಲೇಖಕರು ತಪ್ಪಾಗಿ ಬರೆದಿದ್ದಾರೆ. ಅವರ ಬುದ್ಧಿವಂತಿಕೆ, ಅವರ ನಾಲೆಡ್ಜ್ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾನು ಅಲ್ಲೇ ತೀರ್ಮಾನ ಮಾಡಿದ್ದೇನೆ. ಹಲವಾರು ಗ್ರಂಥಗಳನ್ನು ಓದಿದ್ದೇನೆ. ಅವರು ನೂರಾರು ಗ್ರಂಥಗಳನ್ನು ಬರೆದಿದ್ದರೂ ಕೂಡ ಅವರಲ್ಲಿ ಇನ್ನೂ ಬಹಳ ಅಜ್ಞಾನ ಮತ್ತು ಸಾಕಷ್ಟು ಇನ್ನೂ ಅಧ್ಯಯನದ ಕೊರತೆ ನನಗೆ ಎದ್ದು ಕಾಣಿಸಿದೆ. ಅವರು ಯಾವುದೋ ಒಂದು ಗ್ರಂಥವನ್ನು ಓದಿ ಎಲ್ಲವನ್ನು ಓದಿ ಅಂತ ಹೇಳೋಕ್ಕಾಗಲ್ಲ. ನಾನಾದರೂ ಅಷ್ಟೇ, ನಾನು ಎಲ್ಲವನ್ನು ಓದಿದ್ದೇನೆ ಅಂತ ನಾನು ಹೇಳೋದಿಲ್ಲ. ಆದರೆ ಅವರಲ್ಲಿರ್ತಕ್ಕಂಥ ತಪ್ಪುಗಳು ನನಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಉದಾಹರಣೆಗಾಗಿ, ಸತ್ಯವನ್ನು ಅರಿತೇರೆ ಸತ್ತ ಹಾಗಿರಬೇಕು ಅಂತ ಒಂದು ಸರ್ವಜ್ಞ ವಚನ ಇದೆ. ಅದನ್ನು ರಂಶ್ರೀ ಮುರಳಿಯವರು ಬರೆದಿದ್ದಾರೆ ಅಂತ ಒಬ್ಬರು ಲೇಖಕರು ಬರೆದಿದ್ದಾರೆ. ಅಂದರೆ ಇವರು ಸರ್ವಜ್ಞ ವಚನವನ್ನು ಈಗ ಗ್ರಂಥಗಳನ್ನು ಬರೆಯುವಾಗ ಸಾಮಾನ್ಯವಾಗಿ ವಚನಗಳು, ಸರ್ವಜ್ಞ ವಚನಗಳು, ಇತರೆ ಕಾಲಜ್ಞಾನ ವಚನಗಳು ಇವೆಲ್ಲವೂ ಕೂಡ ಅವಶ್ಯಕ. ಆದರೆ ಅವರೇನು ಹೇಳ್ತಾರೆ, ಇದನ್ನು ರಂಶ್ರೀ ಮುರಳಿಯವರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಸರ್ವಜ್ಞ ಬರೆದಿದ್ದು ಅವ್ರಿಗೆ ಗೊತ್ತೇ ಇಲ್ಲ ಅವರಿಗೆ. ಹೀಗಾಗಿ ಜಂಗಮರ ಬಗ್ಗೆಯೂ ಕೂಡ ಅವರು ಬಹಳ ಇತ್ತೀಚಿನವರು ಅಂತ ಬರೆದಿದ್ದಾರೆ. ಅದರಿಂದ ಅವರಲ್ಲಿ ಎಷ್ಟೇ ಗ್ರಂಥ ಬರೆದಿದ್ದರೂ ಕೂಡ ಅಧ್ಯಯನದ ಕೊರತೆ ಬಹಳ ಇದೆ ಅಂತ ನನಗನ್ನಿಸ್ತು. ಆದ್ದರಿಂದ ಇಲ್ಲಿ ಹೆಚ್ಚು ಗ್ರಂಥಗಳನ್ನು ಬರೆದವನು, ಹೆಚ್ಚು ಸಂಶೋಧನೆಯನ್ನು ಮಾಡಿ ಯಾವುದೋ ಒಂದು ವರ್ಗವನ್ನು ಮೆಚ್ಚಿಸ್ತಕ್ಕಂಥವನು ಅಥವಾ ತಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನು ಮೆರೆತಕ್ಕಂಥವನು ಇಲ್ಲಿ ಜ್ಞಾನಿ ಅಲ್ಲ ಅಂತಕ್ಕಂಥದ್ದು ಬಹಳ ಸುಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅವರವರ ಅಧ್ಯಯನದ ವ್ಯಾಪ್ತಿ ಏನೋ ಇರ್ಬೋದು, ಅಥವಾ ಅವರ ಎಷ್ಟೇ ಅಧ್ಯಯನ ಮಾಡಿದರೂ ಕೂಡ ಅದರಲ್ಲಿರತಕ್ಕಂಥ ಮೂಲ ಸತ್ಯಗಳನ್ನು ಒಪ್ಪದೆ ತನ್ನದೇ ಆಗಿರತಕ್ಕಂಥ ಸಿದ್ಧಾಂತವನ್ನು ಅವರು ಮಂಡಿಸಿರ್ಬೋದು. ಆದರೆ ಅವೆಲ್ಲವೂ ಕೂಡ ಸುಳ್ಳು ಅಂತಕ್ಕಂಥದ್ದು, ಅವರಲ್ಲಿ ಅಧ್ಯಯನದ ಕೊರತೆ ಇದೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಎದ್ದು ಕಾಣುತ್ತೆ. ಆದ್ದರಿಂದ ಇಂಥ ಒಂದು ಹಲವಾರು ಲೇಖಕರು ಇವತ್ತು ಸಮಾಜವನ್ನು ತಿರುಚಿ, ಮೂಲ ಧರ್ಮವನ್ನು ತಿರುಚಿ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಇಂಥ ತಪ್ಪುಗಳನ್ನು ಮಾಡ್ತಾನೇ ಬಂದಿದ್ದಾರೆ. ಅವುಗಳೆಲ್ಲವನ್ನು ಹೇಳುವುದಕ್ಕಿಂತ ಹೆಚ್ಚಾಗಿ
ಸಮಾಜದಲ್ಲಿರ್ತಕ್ಕಂಥ ಭೌತಿಕವಾಗಿರ್ತಕ್ಕಂಥ ಆಚರಣೆ ಏನಿದೆ, ಅವ್ರು ಹೇಳುವುದೊಂದು ಮಾಡುವುದೊಂದು ಅಂತಕ್ಕಂಥದ್ದು ಇಲ್ಲಿ ಚೆನ್ನಾಗಿ ನೋಡಿದ್ರೇ ಗೊತ್ತಾಗ್ತಾ ಇದೆ. ಆದ್ದರಿಂದ ಈಗಿನ ಏನು ತಮ್ಮ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ, ಜಾತಿ ಪ್ರತಿಷ್ಠೆಗಾಗಿ ಅಥವಾ ತಮ್ಮ ಯಾವುದೋ ಒಂದು ಪಾಂಡಿತ್ಯವನ್ನು ಪ್ರದರ್ಶನ ಮಾಡಲಿಕ್ಕಾಗಿ ಯಾರು ಕೆಲವರು ಅಧ್ಯಯನ ಮಾಡಿದ್ದೇವೆ ನಾವು ಪಂಡಿತರು ಅಂತ ಹೇಳಿಕೊಂಡು ಅವರು ಮೆರಿತಾ ಇದ್ದಾರೋ, ಅವರು ಈ ನಾನು ಹೇಳಿರ್ತಕ್ಕಂಥ ಜಾತಿ ಬಗ್ಗೆ ಮಾತಾಡೋದು ಅವರಲ್ಲಿ ನೈತಿಕ ಸ್ಥೈರ್ಯ ಅವರಲ್ಲಿದ್ದರೆ ಅವರು ಮೊದಲು ಜಾತಿಯನ್ನು ಅಳಿಸಿ ತೋರಿಸಲಿ. ಸ್ವಯಂ ಅವರ ಮಠದ ಅವರ ಅತ್ಯಂತ ಅವರ ಮಠಕ್ಕೆ ನಡ್ಕೊಳ್ತಕ್ಕಂಥ ಶಿಷ್ಯರನ್ನು ಮೊದಲು ತಿದ್ದಲೆ ಅವರು, ಆಗ ಅವ್ರನ್ನ ಒಪ್ಪುವುದು. ಇಲ್ಲವಾದರೆ ಸುಮ್ಮನೆ ಇನ್ನೊಂದು ಜನಾಂಗವನ್ನು ಹೀನಾಯ ಮಾಡ್ತಕ್ಕಂಥ ಯಾವುದೇ ರೀತಿ ನೈತಿಕವಾಗಿರ್ತಕ್ಕಂಥ ಹಕ್ಕು ಅವರಲ್ಲಿಲ್ಲ. ಎಲ್ಲರಲ್ಲೂ ತಪ್ಪು ನಪ್ಪುಗಳು ಇದ್ದೇ ಇರುತ್ತೆ. ಮನುಷ್ಯನಾದವನು ತಪ್ಪು ಮಾಡೇ ಮಾಡ್ತಾನೆ, ತಿದ್ದುಕೊಳ್ಳಿಕ್ಕೆ ಅವಕಾಶ ಇದೆ. ನಡೆಯೋನೇ ಎಡವನು ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಯಾರೂ ಹೊರತಲ್ಲ. ಸಾಕ್ಷಾತ್ ಶಿವನೂ ಕೂಡ ಪುರಾಣಗಳಲ್ಲಿ ತಪ್ಪು ಮಾಡಿದ್ದಾನೆ ಅಂತಕ್ಕಂಥದ್ದು ನಮಗೆ ಕಂಡುಬರೋದ್ರಿಂದ ಇಲ್ಲಿ ಯಾರೂ ಕೂಡ ಹೊರತಲ್ಲ. ಆದರೆ ಎಲ್ಲ ಗೊತ್ತಿದ್ದು ಕೂಡ ತಾನು ತಪ್ಪು ಮಾಡ್ತಾನೆ ಇರೋದು, ಇನ್ನೊಬ್ಬರು ತಪ್ಪು ತೋರಿಸೋದಿದೆಯಲ್ಲ, ಇದು ಬಹಳ ದೊಡ್ಡ ತಪ್ಪಾಗುತ್ತಿದ್ದು. ಅದರಿಂದ ಈಗ ನೀವೇನೇನು ಹೇಳ್ತಾ ಇದ್ದೀರಿ, ವೀರಶೈವ ಜಂಗಮರು ಬ್ರಾಹ್ಮಣರು ಜಾತಿವಾದ ಮಾಡ್ತಾರೆ, ಮಡಿವಂತಿಕೆ ಮಾಡ್ತಾರೆ, ನಮ್ಮನ್ನು ದೇವಸ್ಥಾನದೊಳಗೆ ಬಿಟ್ಕೊಳ್ಳಿಲ್ಲ, ಮಠದೊಳಗೆ ಗದ್ದಿಗೆ ಒಳಗೆ ಬಿಟ್ಕೊಳ್ಳಿಲ್ಲ, ಗರ್ಭಗುಡಿ ಒಳಗೆ ಬಿಡಲಿಲ್ಲ, ಇಂಥ ಆಪಾದನೆ ಏನಿದೆ ಇದಕ್ಕೆಲ್ಲ ನಿಮಗೆ ಉತ್ತರ ಸಿಗುವುದಿಲ್ಲ. ಇನ್ನೊಬ್ಬರನ್ನ ಆಪಾದನೆ ಮಾಡ್ತಕ್ಕಂಥದ್ದು ಬಿಡಿ. ಮೊದಲು ಇವತ್ತು ಹೇಳಬೇಕು ಅಂತಂದರೆ ಇನ್ನು ಅತ್ಯಂತ ಕೆಳವರ್ಗದವರಲ್ಲಿ ಏನಿದೆ ಅವರಲ್ಲೇ ಸಾಕಷ್ಟು ಇನ್ನೂ ಅವರಿಗಿಂತ ಅವರು ಕೂಡ ಶ್ರೇಷ್ಠತೆಯನ್ನು ಮೆರಲಿಕ್ಕೆ ಚಿದಾನಂದ ಮೂರ್ತಿಯವರ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಒಂದು ಉಲ್ಲೇಖವನ್ನು ನಾನು ಕೊಡ್ತೀನಿ. ಮಾದರ ಕೇರಿಯಲ್ಲಿ ದಕ್ಕಲಿಗರು ಬರುವಂತಿಲ್ಲ ಅಂತ ಒಂದು ಮಾತಿದೆ. ಇದು ನೋಡಿ, ಇದು ಒಬ್ಬ ದೊಡ್ಡ ಸಂಶೋಧಕರು ಬರೆದಿರತಕ್ಕಂಥ ಮಾತಿದು. ಅವರು ಬೇರೆ ವಿಚಾರದಲ್ಲಿ ನಾನು ಹೇಳಿದಂತೆ ಎಲ್ಲರೂ ಅಪರಿಪೂರ್ಣರೇ, ಆದರೆ ಇರ್ತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ಮಾದರ ಕೇರಿಯಲ್ಲಿ ದಕ್ಕಲಿಗರು ಅವರು ಭಿಕ್ಷುಕರು. ಈಗಿನ ಮಾದರ ಕೇರಿಯಲ್ಲಿ ಯಾರಾದರೂ ದಕ್ಕಲಿಗರು ಬಂದರೆ ಅವರ ಅಪ್ಪಣೆ ತಗೋಬೇಕು. ಅವರಿಗಿಂತ ಕೆಳವರ್ಗದವರು ಅಂತ ಅವ್ರನ್ನ ಜಾಸ್ತಿ ಅವರಿಗಿಂತ ಏನಾಯೋ ನೋಡ್ತಾರೆ ಅಂತ ಅವರ ಅಧ್ಯಯನದಲ್ಲಿ ಬರೆದಿದ್ದಾರೆ. ನಾನು ಇದನ್ನು ಮತ್ತೆ ಸಂಶೋಧನೆ ಮಾಡಲಿಕ್ಕೆ ಅವಕಾಶವೂ ಆಗಿಲ್ಲ. ಕೇವಲ ಅವರು ಬರೆದಿರತಕ್ಕಂಥದ್ದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹೀಗಾಗಿ ಕೆಳವರ್ಗದಲ್ಲೂ ಕೂಡ ಸಾಕಷ್ಟು ಮಡಿವಂತಿಕೆಗಳು ಇದ್ದಾವೆ. ಮತಂಗ ಬ್ರಾಹ್ಮಣ ಅಂತಕ್ಕಂಥ ಒಂದು ಇದನ್ನು ಕೂಡ ನಾನು ಓದಿದ್ದೇನೆ. ಈಗಿನ ಮತಂಗ ವರ್ಗದವರಲ್ಲಿ ಅವರಲ್ಲೂ ಬ್ರಾಹ್ಮಣ ವರ್ಗ ಇದೆಯಂತೆ. ನೋಡಿ, ಇದು ಎಂಥ ಸೋಜಿಗವಾಗಿರ್ತಕ್ಕಂಥ ವಿಷಯ. ಇಂಥ ಸೂಕ್ಷ್ಮ ವಿಚಾರಗಳನ್ನು ನೀವು ಎಲ್ಲ ಸುಮ್ಮನೆ ಮುಚ್ಚಿಟ್ಟು ಅಧ್ಯಯನವನ್ನು ಮಾಡದೆ ತಿಳ್ಕೊಳ್ಳದೆ ಸೂಕ್ಷ್ಮ ವಿಚಾರಗಳನ್ನು ಹಾಗೆ ಬಿಟ್ಟು ಮುಚ್ಚಿ ಮಣ್ಣಾಕಿಬಿಟ್ಟು ನೀವು ಏನೇನೋ ಹೇಳಲಿಕ್ಕೆ ಬರ್ತೀರಿ. ಇವೆಲ್ಲವೂ ಕೂಡ ನಿಮ್ಮ ದೊಡ್ಡ ತಪ್ಪುಗಳು ಇವೆಲ್ಲ. ಮತಂಗ ಬ್ರಾಹ್ಮಣ ನೋಡಿ, ಮತಂಗರಲ್ಲಿ ಮತ್ತೆ ಬ್ರಾಹ್ಮಣ ಅಂದರೆ ಏನಾಯಿತು? ನಿಮ್ಮ ಶರಣರ ಮಾತಿಗೆ ಆಗಲಿ ಯಾವುದಕ್ಕೆ ಆಗಲಿ ಇಲ್ಲಿ ಏನು ಬೆಲೆ ಬಂತು ನೋಡಿ. ನೀವು ಬೇಕಾದ್ರೆ ಬರೇ ಹೆಚ್ಚು ನೋಡಿ, ಶರಣರ ವಚನಗಳು ಹೇಳಿದ್ದಾರೆ ಸಾಕಷ್ಟು. ನೀವು ಅದೊಂದನ್ನು ಓದ್ತೀರಿ. ಇಲ್ಲಿ ಈ ಕೆಳವರ್ಗದಲ್ಲಿ ಭೌತಿಕವಾಗಿ ಈಗ ಇರ್ತಕ್ಕಂಥ ಪ್ರಸಂಗಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಅಂದರೆ ಇನ್ನು ವಚನ ತಗೊಂಡು ಏನು ಮಾಡ್ತೀರಿ ನೀವು? ಇದೊಂದು ಉತ್ತರ ಕೊಡ್ರಿ ಸಾಕು. ಮತಂಗ ಬ್ರಾಹ್ಮಣ ಏನು? ಮತಂಗ ಬ್ರಾಹ್ಮಣ ಅಂದರೆ ಎಲ್ಲ ಕಡೆನೂ ಇವತ್ತಿಗೂ ಕೂಡ ಕನಿಷ್ಠ ಶ್ರೇಷ್ಠ ಮಧ್ಯಮ ಅಂತಕ್ಕಂಥದ್ದು, ಹೀಯಾಳಿಸ್ತಕ್ಕಂಥದ್ದು, ಕೀಳು ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಬಹಳ ಇನ್ನೂ ಉಳಿದಿದೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಆದ್ದರಿಂದ ಜಂಗಮ ಬ್ರಾಹ್ಮಣ ಇತ್ಯಾದಿಗಳನ್ನು ಅವರವರ ಪಾಡಿಗೆ ಅವ್ರನ್ನ ಬಿಟ್ಟುಬಿಡಿ. ಅವರವ್ರ ಜೀವನ ಅವ್ರಿಗಿರುತ್ತೆ, ಅವರವರ ಮನಸ್ಥಿತಿ ಅವ್ರಿಗಿರುತ್ತೆ, ಅವರ ಆಚರಣೆ ಅವ್ರಿಗಿರುತ್ತೆ. ನಿಮ್ಮದು ನೀವು ನೋಡ್ಕೊಳ್ಳಿ. ಸುಮ್ಮನೆ ಆಪಾದನೆ ಮಾಡಿ ಶರಣರ ಹೆಸರಿನಲ್ಲಿ ಏನೇನೋ ನಿಮ್ಮ ವೈಯಕ್ತಿಕ ಲಾಭೆಯನ್ನು ಸಾಧಿಸಲಿಕ್ಕೆ ಇಂಥ ಒಂದು ಹೀನ ಕೆಲಸಗಳನ್ನು ಮಾಡ್ತಾ ಹೋಗಬೇಡಿ. ನಿಮ್ಮ ಜಾತಿಯಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಮೊದಲು ಸರಿಪಡಿಸ್ಕೊಳ್ಳಿ. ಎಷ್ಟೇ ಜಾತಿ ಮಠಗಳು ಹುಟ್ಟಿದರೂ ಕೂಡ ನಿಮಗೆ ಇವತ್ತವರೆಗೂ ಕೂಡ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಸಾಮಾಜಿಕವಾಗಿ ಭೌತಿಕ ಅಧ್ಯಯನದಿಂದಲೇ ಗೊತ್ತಾಗ್ತಾ ಇದೆ. ಆದ್ದರಿಂದ ಇಂಥ ಪ್ರಸಂಗಗಳನ್ನು ನಾವು ಬೇಗ ಅರ್ಥ ಮಾಡಿಕೊಂಡು ನುಡಿದಂತೆ ನಡೀತಕ್ಕಂಥ ಕೆಲಸ ಆದಾಗ ನಿಮ್ಮ ಶರಣರ ಆದರ್ಶಗಳನ್ನು ನೀವು ಪರಿಪೂರ್ಣ ಮಾಡಿದ್ದೀರಿ ಅಂತಕ್ಕಂಥದ್ದು ಇಲ್ಲಿ ಸಿದ್ಧಿ ಆಗುತ್ತೆ. ಮತ್ತು ಅದನ್ನು ನೀವು
ನಡೆಸ್ದಂಗಾಗತ್ತೆ ಅಂತ ವಿಷಯ ಹೇಳ್ತಾ ಇವತ್ತಿನ ಈ ಒಂದು ಪ್ರವಚನವನ್ನು ಮುಗಿಸೋಣ.